ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಅರನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಒಂದು ಕಸ್ಟಮರು ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಅಂದರೆ ನೀವು ಯಾರು ಅಂತಲೇ ಗೊತ್ತಿರಲ್ಲ. ನಿಮ್ಮನ್ನು ನಂಬಿ ನಿಮ್ಮ ಬೈಕಲ್ಲಿ ಕುತ್ಕೊತಾರೆ. ಅದು ಡೇ ಆಗಿರ್ಬೋದು, ನೈಟ್ ಆಗಿರೋದು, ಅವ್ರನ್ನ ಅಷ್ಟೇ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ತಲುಪಿಸ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ? ನಮ್ಮಗಳದಾಗಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ಗೌರವನೂ ಬರುತ್ತೆ. ಆದರೆ ಯಾರೋ 10 ಜನದಲ್ಲಿ ಯಾರೋ ಒಬ್ಬ ಮಾಡ್ತಕ್ಕಂಥ ತಪ್ಪಿಂದ ಆ 10 ಜನಕ್ಕೂ ಕೂಡ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಈಗ ಗೊತ್ತಿರಬೇಕು, ಎಕ್ಸಾಂಪಲ್ ಮೊನ್ನೆ ಹೊಸಕೋಟೆ ರೋಡಲ್ಲಿ ಆದಂಥ ಒಂದು ಘಟನೆ. ಮಧ್ಯರಾತ್ರಿಯಲ್ಲಿ ಒಂದು ದುಡ್ಡಿಗೆ ಆಮಿಷ ಒಡ್ಡಿ ಹೊಡೆದು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಕೇಳ್ಪಟ್ಟು, ಅದು ಎಷ್ಟು ನಿಜನ ಸುಳ್ಳು ಗೊತ್ತಾಗಿಲ್ಲ, ಅದು ಎಲ್ಲೂ ಬರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಒಟ್ಟಿನಲ್ಲಿ ಹೇಳಿದರು. ಬಟ್ ಏನೇ ಆಗಲಿ, ಒಂದೊಂದು ಸರಿ ಅವಾಗ ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ ಈ ಥರ ಪದೇ ಪದೇ ಕಂಪ್ಲೇಂಟ್ಸು ಬರ್ತಾನೆ ಇದ್ದಾವೆ. ಏನಪ್ಪ ಅಂದರೆ, ಅಲ್ಲಿ ಕಳ್ತನ ಮಾಡಿದ್ರು, ಲೇಡೀಸ್ಗೆ ಇಲ್ಲಿ ಮಿಸ್ಬಿಹೇವ್ ಮಾಡಿದ್ರು, ಅಲ್ಲಿ ಹೊಡೆದ್ಬಿಟ್ಟು ರ್ಯಾಬ್ರಿ ಮಾಡಿದ್ರು, ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಎರಡು ಆಗಿದ್ದಾವೆ, ನಿಜ, ಇಲ್ಲ ಒಪ್ಕೊಂತೀವಿ, ಸುಳ್ಳು ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದು ಹಾಗೆ ಆಗುತ್ತೆ. ಆದರೆ ಬೈಕ್ ಟ್ಯಾಕ್ಸಿಲೇ ಜಾಸ್ತಿ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ ಪದೇ ಪದೇ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಹೋಗಬೇಡಿ. ಎಕ್ಸ್ಪೆಷಲಿ ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗ್ತವೆ ಜಾಸ್ತಿ, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಅದು ಯಾರೇ ಥರ ಸೇಫ್ಟಿ ಇರಲ್ಲ, ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾರೆ, ಅವರು ಮಿಸ್ಬಿಹೇವ್ ಮಾಡ್ತಾರೆ, ಈ ಥರ ಸುಮಾರು ಕಂಪ್ಲೇಂಟ್ಸ್ ಬರುತ್ತೆ. ಯಾರೋ ಒಬ್ರು ಮಾಡ್ತಾರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾವು, ಆಯಿತಾ? ಯಾರೋ ಒಬ್ರು ಮಾಡೋ ತಪ್ಪಿಂದ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಯಾರೇ ಆಗಲಿ ಸಿನ್ಸಿಯರಾಗಿ ಡ್ಯೂಟಿ ಮಾಡ್ತೀವಿ ಅಂದರೆ ಮಾತ್ರ ಬೈಕ್ ಟ್ಯಾಕ್ಸಿಗೆ ಬನ್ನಿ. ಸುಮ್ಮನೆ ಟೈಮ್ ಪಾಸ್ಗೆ, ಕಾಟಾಚಾರಕ್ಕೆ ಏನೋ ನಿಮ್ಮದು ಇದಕ್ಕೋಸ್ಕರ ಬಂದರೆ ಸುಮ್ಮನೆ ನಿಮ್ಮಿಂದವ 4 ಜನಕ್ಕೂ ಕೆಟ್ಟ ಹೆಸರು ಬರಬಾರ್ದು ಅಲ್ವಾ? ಯಾಕಂದರೆ ಇದು ಈ ಒಂದು ಬೈಕ್ ಟ್ಯಾಕ್ಸಿಯಿಂದ ಸುಮಾರು ಲಕ್ಷಾಂತರ ಜನ ಜೀವನ ಕಟ್ಕೊಂಡಿದ್ದಾರೆ, ಫ್ಯಾಮಿಲಿ ಜೀವನ ನಡೀತಾ ಇದೆ. ಹಣ ದಿವಸ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವ? ಯಾಕೆಂದರೆ ಆಲ್ರೆಡಿ ಕೇಸ್ ನಡೀತಾ ಇದೆ, ಬೈಕ್ ಟ್ಯಾಕ್ಸಿ ವಿರುದ್ಧ ಸುಮಾರು ಕಂಪ್ಲೇಂಟ್ಸು ಬರ್ತಾನೆ ಇರ್ತವೆ, ಹಂಗೊಂದು ಹಿಂಗೊಂದು. ಹಂಗಾಗಿ ಇದ್ರ ನಡುವೆ ಮತ್ತೆ ಪದೇ ಇವರು ರೈಡರ್ಗಳು ಅದು ಇದು ಏನಾದ್ರು ಮತ್ತೆ ಕಿರಿಕ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಮತ್ತೆ ಬೈಕ್ ಟ್ಯಾಕ್ಸ್ಗೆ ಪ್ರಾಬ್ಲಮ್ ಆದರೂ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಸಿನ್ಸಿಯರಾಗಿ ವರ್ಕ್ ಮಾಡ್ತೀವಿ, ಇದೇ ನಮ್ಮ ಜೀವನ ಆಧಾರವಾಗಿದೆ, ಇದು ಬಿಟ್ಟರೆ ನಮಗೆ ಬೇರೆ ಕೆಲಸ ಇಲ್ಲ ಅನ್ನೋರು ನಿಜವಾಗ್ಲೂ ಕಷ್ಟಪಟ್ಟು ಯಾರು ಮಾಡ್ತೀರಾ ಅಂಥವ್ರು ಮಾಡಿ. ಟೈಮ್ ಪಾಸೇ ಮಾಡಿಕೊಂಡು, ಲೇಡೀಸ್ ಬಂದಾಗ ಮಿಸ್ಬಿಹೇವ್ ಮಾಡ್ಕೊಂಡು, ರಾತ್ರಿ ಹೊತ್ತಿನಾಗ ಏನಾದ್ರು ರ್ಯಾಬ್ರಿ ಮಾಡೋರು, ಈ ಥರ ಎಲ್ಲ ಮಾಡೋರು ದಯವಿಟ್ಟು ಯಾರು ಬೈಕ್ ಟ್ಯಾಕ್ಸಿ ಬರಬೇಡಿ. ನಿಮ್ಮಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ, ಆಯಿತಾ? ಏಕೆಂದರೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ನಿಮ್ಮನ್ನು ನಂಬಿ ಬುಕ್ ಮಾಡ್ತಾರೆ ಅಂದರೆ ಒಂದು ಕಸ್ಟಮರು, ತಿಳ್ಕೊಳ್ಳಿ, ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅದು ಮಧ್ಯರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ ನಿಮ್ಮ ಬೈಕ್ ಹತ್ಕೊಂಡು ಬರ್ತಾರೆ ಅಂದರೆ ನೀವು ಅಷ್ಟು ಸೇಫಾಗಿ ಅವ್ರನ್ನ ಮನೆಗೆ ತಲುಪಿಸ್ತೀರ ಅನ್ನೋ ಒಂದು ನಂಬಿಕೆ ಮೇಲೆ ತಾನೇ ಬರ್ತಾರೆ. ಆ ನಂಬಿಕೆ ಉಳಿಸ್ಕೋಬೇಕಾಗಿದ್ದು ನಿಮ್ಗಳ ಕರ್ತವ್ಯ ಆಗಿರುತ್ತೆ. ಹಂಗಾಗಿ ಆದಷ್ಟು ಸೇಫಾಗೆ ರೈಡ್ ಮಾಡಿ, ಒಳ್ಳೆ ಹೆಲ್ಮೆಟ್ ಕೊಡಿ, ನೀವು ಒಳ್ಳೆ ಹೆಲ್ಮೆಟ್ ಹಾಕ್ಕೊಳ್ಳಿ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪದೇ ರೈಡ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬೇಡಿ. ನಿಮಗೆ ಅಷ್ಟು ಲೊಕೇಶನ್ ಗೊತ್ತಿಲ್ಲ ಅಂದರೆ ಸ್ಟ್ಯಾಂಡ್ ಹಾಕ್ಕೊಂಡೇ ಯೂಸ್ ಮಾಡಿ. ಕೆಲವೊಬ್ಬರು ವೀಡಿಯೋಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನು ಕೂಡ ಸುಮಾರು ಜನ ವೀಡಿಯೋ ಮಾಡಿ ಬಿಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ವೀಡಿಯೋ ನೋಡ್ಕೊಂಡು ಹೋಗ್ತಾರೆ ಮೊಬೈಲಲ್ಲಿ ಇಂಥವ. ಈ ಥರ ಎಲ್ಲ ಯಾರು ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ 1 ಸೆಕೆಂಡ್ ಸಾಕು ಆಕ್ಸಿಡೆಂಟ್ ಆಗೋಕ್ಕೆ, ಯಾಮರಕ್ಕೆ. ಯಾಕೆಂದರೆ ಬೈಕ್ ಅಂದರೆ ಗೊತ್ತಿರಬೇಕು, ಒಂದು ಸಣ್ಣ ಕಲ್ಲು ಹತ್ತಿರೋ ಸ್ಕಿಡ್ ಆದ್ರೂ ಬಿದ್ದೋಗುತ್ತೆ ಬೈಕ್ಗಳು, ಅಷ್ಟು ಸೇಫ್ಟಿ ಇಲ್ಲ. ಎಸ್ಪೆಷಲಿ ಮೊದಲೇ ಬೈಕ್ ಅಂಥದ್ರಲ್ಲಿ ನೀವು ಎಲ್ಲೋ ನೋಡಿಕೊಂಡು ವೀಡಿಯೋ ನೋಡಿಕೊಂಡು ಮತ್ತೊಬ್ಬರ ಹತ್ರ ಮಾತಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಆಕ್ಸಿಡೆಂಟ್ಗಳಾಗೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಆಗಬಾರ್ದು ಅಂದರೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಬೈಕ್ ಟ್ಯಾಕ್ಸಿ ರೈಡರ್ಸು. ಯಾರೇ ಆಗಲಿ ಗಾಡಿ ಓಡಿಸ್ತಿದ್ದೀರ ಅಂದರೆ ಎಚ್ಚರಿಕೆಯಿಂದ ಇರಬೇಕು. ನೀವು ಸೇಫ್ಟಾಗಿ ಹಾಕ್ಕೊಳ್ಳಿ, ಶೂ ಹಾಕ್ಕೊಳ್ಳಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಕಸ್ಟಮರ್ಗೂ ಅಷ್ಟೇ ಫುಲ್ ಹೆಲ್ಮೆಟ್ ಹಾಕ್ಕೊಡಿ. ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹಾಕ್ಕೊಂಡಿಲ್ಲ ಅದಕ್ಕೆ. ಸುಮಾರು ಜನ ನಾವು ನೋಡ್ತಾ ಇರ್ತೀವಿ, ಹೆಲ್ಮೆಟ್ ಕೊಟ್ಟರು ಕಸ್ಟಮರ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಹಿಂದ್ಗಡೆಗೆ. ಈ ಥರ ಸುಮಾರು ವೀಡಿಯೋಗಳು ನಾವು ನೋಡ್ತಾ ಇರ್ತೀವಿ ಬೆಂಗಳೂರಲ್ಲಿ. ಇದರಿಂದ ಏನಾಗುತ್ತೆ, ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾರೋ RTO ಅಧಿಕಾರಿ ನೋಡೋದ್ರೆ ಹಿಂದೆಯಿಂದ ಫೋಟೋ ತೆಗೆದು ಹಾಕಿದ್ರೆ ಕೇಸ್ ಬೀಳೋದು ಯಾರಿಗೆ? ಆ ರೈಡರ್ಗೆ. 50 ರೂಪಾಯಿ ಆರ್ಡರ್ ಮಾಡೋಕೆ ಹೋಗಿ 500 ರೂಪಾಯಿ ಫೈನ್ ಕಟ್ತಕ್ಕಂಥ ಸಾಧ್ಯತೆ ಕೂಡ ರೈಡರ್ಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಮಿರರ್ ಯೂಸ್ ಮಾಡಿದ್ದ ಎಷ್ಟೋ ವೀಡಿಯೋಗಳು ನಾನು ಹೇಳ್ತಾ ಇರ್ತೀನಿ. ಕೆಲವೊಬ್ಬರು ಮಿರರೇ ಇರಲ್ಲ ಬೈಕಲ್ಲಿ, ಕಸ್ಟಮರ್ ಹಿಂದೆ ಹೆಲ್ಮೆಟ್ ಹಾಕಿದಾರೋ ಬಿಟ್ಟಾರೋ ಅಂತ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಅಲ್ವಾ? ಅಟ್ಲೀಸ್ಟ್ ಕಸ್ಟಮರ್ ಹೆಲ್ಮೆಟ್ ಹಾಕಿದಾರೆ ಬಿಟ್ಟಾರೆ ನೋಡೋಕೆ ಅಟ್ಲೀಸ್ಟ್ ನಿಮ್ಮ ಮಿರರ್ ಇದ್ದರೆ ಒಂದು ಸೈಡ್ ಹಿಂದೆ ಯಾವ ವೆಹಿಕಲ್ಸ್ ಬರ್ತಿದೆ ಅಂತ ನೋಡ್ಕೋಬೋದು, ಇನ್ನೊಂದು ಸೈಡ್ ಕಸ್ಟಮರ್ ಹೆಲ್ಮೆಟ್ ಹಾಕಿರಲ್ಲ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೋದು ನೀವು. ಅದಕ್ಕೋಸ್ಕರನೇ ಮಿರರ್ ಯೂಸ್ ಮಾಡಿ. ಸುಮಾರು ಜನ ನೋಡ್ತಾ ಇರ್ತೀನಿ, ಕಸ್ಟಮರ್ ಲೊಕೇಶನ್ ಇನ್ನೊಂದು ಅರ್ಧ ಕಿಲೋಮೀಟರ್ ಇದ್ದಂಗೆ ಏನು ಮಾಡ್ತಾರೆ, ಹೆಲ್ಮೆಟ್ ತೆಗೆದು ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಯಾವ ಜಾಗದಲ್ಲಿ ಪೊಲೀಸ್ ಇರ್ತಾರೆ ಅಂತ ಯಾರಿಗೆ ಗೊತ್ತು ಬೆಂಗಳೂರಲ್ಲಿ ಅಲ್ವಾ? ಜಸ್ಟ್ 1 ಸೆಕೆಂಡ್ ಸಾಕು ಫೋಟೋ ತೆಗೆದುಬಿಟ್ಟು ನಿಮ್ಮ ಗಾಡಿ ಮೇಲೆ ಕೇಸ್ ಹಾಕೋಕ್ಕೆ. ಇಲ್ಲ ಕೆಲವೊಂದು ಸಿಗ್ನಲ್ಗಳಲ್ಲಿ ಆಟೋ ಕ್ಲಿಕ್ಕರ್ ಇಟ್ಟಿದ್ದಾರೆ ಇವಾಗೆಲ್ಲ, ಫೋಟೋಗಳು ಆಟೋಮೆಟಿಕ್ಕಾಗಿ ಫ್ಲ್ಯಾಕ್ಚರ್ ಆಗಿ ನಿಮ್ಮ ಮೊಬೈಲ್ಗೆ ಬಂದುಬಿಡ್ತದೆ SMS, ಈ ಥರ ವಿತೌಟ್ ಹೆಲ್ಮೆಟ್ಟು ರೈಡ್ ಅಂತ ಕೇಸ್. ಹಂಗಾಗಿ ಏನಾಗುತ್ತೆ, ಆ ಕೇಸ್ ಒಂದ್ಸಲಿ ಬಿದ್ದರೆ ಮುಗಿದೋಯ್ತು. ನೀವು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಕಟ್ಟಲೇಬೇಕಾಗುತ್ತೆ, ನೆಸೆಸಿಟಿನೇ ಇಲ್ಲ ಬೇರೆ ಎಲ್ಲರೂ RTO ಹಿಡಿದಾಗ. ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀವಿ, ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ಕಂಪಲ್ಸರಿ ಕಸ್ಟಮರ್ಗೆ ಹೆಲ್ಮೆಟ್ಟು ನೀವು ಡ್ರಾಪ್ ಮಾಡೋ ಗಂಟ ತೆಗಿಬೇಡಿ ಅಂತ ಹೇಳಿ. ಸುಮಾರು ಜನ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಹೋದ್ರಿಂದ ಕೇಸ್ಗಳು ಜಾಸ್ತಿ ಬೀಳ್ತವೆ. ಮತ್ತು ಹೇಳಿದ್ನಲ್ವಾ, ಸ್ವಲ್ಪ ಸೇಫಾಗಿ ರೈಡ್ ಮಾಡಿ.
ಜೆಂಟ್ಸೇ ಬರಲಿ ಲೇಡೀಸೇ ಬರಲಿ ಸ್ವಲ್ಪ ಸೇಫಾಗಿ ಕರ್ಕೊಂಡು ಡ್ರಾಪ್ ಮಾಡಿ. ಮಿಸ್ಬಿಹೇವ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕಸ್ಟಮರ್ಗಳ ಹತ್ರ ರೂಡಾಗಿ ಮಾತಾಡಬೇಡಿ. ಒಂದೊಂದು ಟೈಮ್ ಕಸ್ಟಮರ್ ಕಡೆ ನಾನು ಪ್ರಾಬ್ಲಮ್ ಬರ್ತಾವೆ, ಇಲ್ಲ ಅಂತ ಹೇಳ್ತಾರೆ. ಎಲ್ಲ ರೈಡರ್ಗಳೇ ಪ್ರಾಬ್ಲಮ್ ಮಾಡ್ತಾರೆ, ಕಸ್ಟಮರ್ ಏನು ಸಾಚಗಳಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಕಸ್ಟಮರ್ಗಳು ಇರ್ತಾರೆ, ಬೇಕಂತಾನೆ ಲೋಕಲಲ್ಲಿ ಬುಕ್ ಮಾಡ್ತಾರೆ. ಕೆಲವರು ದುಡ್ಡು ಕೊಡೋಲ್ಲ, ಕಿರಿಕ್ ಮಾಡ್ತಾರೆ. ಎಷ್ಟೋ ನೋಡಿದ್ದೀವಿ ನಾವು. ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಆವಾಜ್ ಹಾಕೋದು, ಕೆಲವರು ಡ್ರಿಂಕ್ಸ್ ಮಾಡಿಬಿಟ್ಟು ಬೈಕ್ ಹತ್ಕೊಂಡು ಬರ್ತಾರೆ. ಸುಮಾರು ಜನ ಇರ್ತದವೆಲ್ಲ ನಡೀತವೆ. ಮತ್ತು ಕೆಲವರು ಅದೇ ಹೇಳಿದ್ವಾ, ದುಡ್ಡೇ ಕೊಡಲ್ಲ, ಇಳಿದ್ಬಿಟ್ಟು ಹೋಗ್ತಾ ಇರ್ತಾರೆ, ಕೇಳೋಕೆ ಹೋದ್ರೆ ಆವಾಜ್ ಹಾಕೋದು, ಹೊಡೆಯೋದು, ಈ ಥರ ಮಾಡ್ತಾರೆ. ಕೆಲವರು ಬುಕ್ ಮಾಡ್ತಾರೆ, ಫೋನ್ ಎತ್ತಲ್ಲ, ಬೇಕಂತಾನೆ ಫೇಕ್ ಆರ್ಡ್ರ್ ಹಾಕಿ ಕ್ಯಾನ್ಸಲ್ ಮಾಡ್ತಾರೆ ಪಿಕಪ್ ಲೊಕೇಶನ್ಗೆ ಹೋದಾಗ. ಈ ಥರ ಕಸ್ಟಮರ್ ಕಡೆಯಿಂದ ಬೇಜಾನ್ ಮಿಸ್ಟೇಕ್ ಆಗ್ತವೆ. ಬಟ್ ಅವೆಲ್ಲ ಯಾರನ್ನೂ ಹೈಲೈಟ್ ಮಾಡಲ್ಲ. ಯಾಕೆಂದರೆ ಕಂಪ್ನಿಗೆ ನೀವೇನೇ ಕಂಪ್ಲೇಂಟ್ ರೇಸ್ ಮಾಡಿದ್ರು ಅಲ್ಲಿ ಕಸ್ಟಮರ್ ಏನು ಹೇಳ್ತಾರೋ ಅದನ್ನೇ ಫಸ್ಟ್ ಪರ್ಫಾರ್ಮೆನ್ಸ್ ತೊಗೊಳೋದವರು. ನೀವು ರೈಡರ್ ಏನೇ ಹೇಳಿದ್ರು ನಿಮ್ಮ ಮಾತಲ್ಲಿ ಲೆಕ್ಕಕ್ಕೆ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಆದಷ್ಟು ನೀವು ಸೇಫಾಗಿ ಇರಲೇಬೇಕಾಗತ್ತೆ. ಕಸ್ಟಮರ್ದು ಏನೇ ತಪ್ಪಿದ್ರೂ ಅಲ್ಲಿ ಕಸ್ಟಮರ್ ತಪ್ಪು ಅಂತ ಬರಲ್ಲ, ಬರೋದೇ ರೈಡರ್ಗಳದು. ಅದಕ್ಕೇನೆ ಹೇಳೋದು, ರೈಡರ್ಗಳು ಆದಷ್ಟು ಮೈಯೆಲ್ಲ ಕಣ್ಣಾಗಿ ಡ್ಯೂಟಿ ಮಾಡಬೇಕು. ನಿಮಗೆ ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ ಅದು ಫೇಕ್ ಆರ್ಡ್ರ್ ಇದೆಯಾ, ಇಲ್ಲ ಈ ಕಸ್ಟಮರ್ ಡ್ರಿಂಕ್ಸ್ ಮಾಡಿ ಬಂದನೋ, ಇಲ್ಲ ತುಂಬ ಏಜ್ ಆಗಿರೋನು ಹತ್ಸಕ್ಕೆ ಹೋಗಬೇಡಿ. ಇಂಥರೆಲ್ಲ ಹತ್ಸ್ಕೊಂಡು ನಾಳೆ ದಿನ ನಿಮಗೇನಾರು ಪ್ರಾಬ್ಲಮ್ ಆಗೋದಕ್ಕಿಂತವ ರೈಡ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ತೊಂದರೆ ಇಲ್ಲ. ಏನು 1 ಕಿಲೋಮೀಟ್ರ್ ಪಿಕಪ್ ಹೋಗಿರ್ತಾರೆ, ಏನು ಜಾಸ್ತಿ ಏನು ಪೆಟ್ರೋಲ್ ಹೋಗಲ್ಲ. ಬಟ್ ಇಂಥವ್ರನ್ನೆಲ್ಲರೂ ಗಾಡಿ ಕೂರಿಸ್ಕೊಂಡು ಹೋಗ್ಬೇಕಾರೆ ಒಂದು ಡ್ರಿಂಕ್ಸ್ ಮಾಡಿ ಬಂದಿರೋ ಅವನಿಗೆ ಬ್ಯಾಲೆನ್ಸ್ ಇರಲ್ಲ, ಗಾಡೀಲಿ ಕೂತ್ಕೊಂಡು ಎಲ್ಲರೂ ಮುಂದೆ ಹೋಗ್ತಾ ಬಿದ್ದೋದ್ರೆ ಏನಾಗುತ್ತೆ, ಬೈಕ್ ಟ್ಯಾಕ್ಸಿಯವ್ರು ಬಿದ್ದು ಆಕ್ಸಿಡೆಂಟ್ ಮಾಡಿಬಿಟ್ರಪ್ಪ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಅವ್ನು ಡ್ರಿಂಕ್ಸ್ ಮಾಡಿ ಕುಡಿದು ಬಿದ್ನೋ, ಅವ್ನು ಕುತ್ಕೊಳಕ್ಕಾಗದೇ ಬಿದ್ನೋ, ಅದನ್ನ ಯಾರು ಹೇಳಲ್ಲ. ಬೈಕ್ ಟ್ಯಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದ ಆಕ್ಸಿಡೆಂಟ್ ಮಾಡಿಬಿಟ್ಟ, ಇದೇ ಮೈನ್ ಬರೋದು. ಮತ್ತು ಕೆಲವೊಂದಿಷ್ಟು ಏಜ್ ಆಗಿರೋರು ಬರ್ತಾರೆ, ಲೇಡೀಸು ಜೆಂಟ್ಸು, ಆದಷ್ಟು ಇಂಥನ್ನೆಲ್ಲ ಪಿಕಪ್ ಮಾಡಲೇಬೇಡಿ. ನನ್ನ ಅನಿಸಿಕೆ ಹೇಳ್ತೀನಿ. ಬೇಕಾದ್ರೆ ಅವ್ರು ಆಟೋದಲ್ಲಿ ಹೋಗ್ಬೋದು ಬುಕ್ ಮಾಡ್ಕೊಂಡು. ಯಾಕೆಂದರೆ ಬೈಕಲ್ಲಿ ಅಷ್ಟು ಏಜ್ ಆಗಿರೋರು ಕುತ್ಕೊಂಡು ಹೋಗೋಕ್ಕೆ ಬ್ಯಾಲೆನ್ಸ್ ಸಿಕ್ಕಲ್ಲ. ಎಸ್ಪೆಷಲಿ ಲೇಡೀಸ್ ನೋಡಿರ್ಬೇಕು, ಕೆಲವ್ರು ಏಜ್ ಆಗಿರ್ತಾರೆ, ಒಂದು ಸೈಡ್ ಕುತ್ಕೊಂತಾರೆ. ಒಂದು ಸೈಡ್ ಕುತ್ಕೊಂಡಾಗ ಏನಾಗುತ್ತೆ, ಬೈಕ್ ನಿಮಗೂ ಓಡ್ಸೋಕ್ಕೆ ಆಗಲ್ಲ, ಬ್ಯಾಲೆನ್ಸ್ ಸಿಕ್ಕಲ್ಲ, ವೈಲಾಡ್ತಾ ಇರ್ತಾರೆ. ಇಂಥವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಏನಾರು ಸ್ವಲ್ಪ ಗಾಡಿ ಸ್ಕಿಡ್ಡಾಗಿ ಬಿದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಏಜ್ ಆಗಿರೋರು ಸ್ವಲ್ಪ ಕೆಳಗಡೆ ಸ್ಲಿಪ್ಪಾಗಿ ಬಿದ್ರೂ ಮೂಳೆ ಮುರಿದೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಆಲ್ರೆಡಿ ಏಜ್ ಆಗಿಬಿಟ್ಟಿರುತ್ತೆ. ಆಮೇಲೆ ಸುಮ್ಮನೆ ಅವ್ರ ಹಾಸ್ಪಿಟ್ಲ್ ಖರ್ಚು, ನಿಮ್ಮದು ಕೆಲಸ ಹೋಗುತ್ತೆ, ಇವೆಲ್ಲ ಪ್ರಾಬ್ಲಮ್ ಜಾಸ್ತಿ. 50-100 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ. ಏಜ್ ಆಗಿರೋರು ಬಂದರೆ ಅಪ್ ಟು 50 ಮೇಲೆ 60 ಮೇಲೆ ದಯವಿಟ್ಟು ಯಾರು ಪಿಕ್ ಮಾಡಬೇಡಿ. ನಮ್ಮ ಕಡೆಯಿಂದ ಇದೊಂದು ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಸುಮಾರು ಜನ ನೋಡ್ತೀವಿ ಏಜ್ ಆಗಿರೋರು ಕೂತ್ಕೊಂಡಿರ್ತಾರೆ, ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಲ್ಲ, ಒಂದು ಸೈಡ್ ಕೂತ್ಕೊಂತಾರೆ. ಇವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಗಾಡಿ ಓಡಿಸೋರಿಗೆ ಗೊತ್ತು ಕಷ್ಟ ಏನು ಅಂತ. ಟ್ರಾಫಿಕಲ್ಲಿ ಅವರೇನೋ ಬುಕ್ ಮಾಡ್ಕೊಂಡು ಬರ್ತಾರೆ, 10 ರೂಪಾಯಿ ಉಳಿಸೋಣ, ಆಟೋಕ್ಕೆ ಹೋದರೆ ಜಾಸ್ತಿ ಆಗುತ್ತೆ, ಬೈಕಲ್ಲಿ ಹೋಗೋಣ ಕಮ್ಮಿ ಆಗುತ್ತೆ ಅಂತ. ಬಟ್ ನೋಡ್ಕೊಂಡು ಸೇಫಾಗಿ ರೈಡ್ ಮಾಡಬೇಕಾಗತ್ತೆ. ಏಜ್ ಆಗಿರೋರನ್ನ, ಡ್ರಿಂಕ್ಸ್ ಮಾಡಿರೋರನ್ನ, ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ಏನಾದ್ರು ಹೆಚ್ಚು ಕಮ್ಮಿ ನಿಮ್ಮ ಪ್ರಾಬ್ಲಮ್ಮು ನೀವೇ ಮೈ ಮೇಲೆ ತಂದ್ಕೋಬೇಡಿ. ಆದಷ್ಟು ಸೇಫಾಗಿ ರೈಡ್ ಮಾಡಿ, ಯಾವುದೇ ಥರ ಮಿಸ್ಬಿಹೇವ್ ಮಾಡಬೇಡಿ. ಹೇಳ್ತಲ್ವ, ಕ್ಯಾನ್ಸಲೇಷನ್ ಜಾಸ್ತಿ ಮಾಡಬೇಡಿ. ಆರ್ಡ್ರ್ ಕೊಡಲ್ಲ ಅವನು, ಮುಂಚೆ ಥರ ಇಲ್ಲ. ಹುಡುಗರು ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಆಟ ಆಡಿಸ್ತಾನೆ ಆರ್ಡ್ರ್ಗಳು ಕೊಡೋಕ್ಕೆಲ್ಲವ. ಹಂಗಾಗಿ ಏನು ಮಾಡ್ತಾನೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ದರೆ ಆರ್ಡ್ರ್ ಕೊಡ್ತಾನೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಸಿಕ್ಕಾಬಟ್ಟೆ ರೂಲ್ಸ್ ಇದೆ. ಯಾಕೆ ನಾವು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ. ಒಂದೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಅದೇನೋ ಅತ್ತೆಗೊಂದು ಕಾಲ ಸಸ್ಯಗೊಂದು ಕಾಲ ಹಂಗೆ ಅವನ ಟೈಮ್ ಆಡ್ತಾನೆ. ನಾಳೆ ದಿನ ನಮಗೂ ಒಂದು ಟೈಮ್ ಬಂದೇ ಬರ್ತದೆ. ಯಾರಿಗೂ ಹಂಗೆ ಇರಲ್ಲ ಒಂದೇ ಟೈಮು. ಆರ್ಡ್ರು ಕಮ್ಮಿ ಇದಾವೋ, ಇಲ್ಲ ಜನ ಜಾಸ್ತಿ ಆಗಿದ್ದಾರೆ, ಇವಾಗ ಆಟ ಆಡಿಸ್ತಾನೆ. ಬಟ್ ನಾಳೆ ದಿನ ಆರ್ಡ್ರು ಜಾಸ್ತಿ ಆಗಿ ಹುಡುಗರು ಕಮ್ಮಿ ಆದಾಗ ಸುಮ್ಮನೆ ಆರ್ಡ್ರ್ ಕೊಡ್ತಾನೆ, ಮಾತಾಡೋಲ್ಲ, ದೂಸರ ಏನು ಕಿರಿಕಿಲ್ಲ. ಹಾಗಾಗಿ ಏನೇ ಆದ್ರೂ ಪ್ರಾಬ್ಲಮ್ ಅಂತ ಬಂದಾಗ ಫಸ್ಟು ನೋಡೋದೆ ಕಂಪ್ನಿ ಯಾವುದೇ ಆದ್ರೂ ರೈಡರ್ಗಳ್ದೇ. ಆ ರೈಡರ್ ತಪ್ಪಿಲ್ಲ ಅಂದರೆ ರೈಡರ್ಗಳ್ದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಸೇಫಾಗಿ ಎಲ್ಲ ಥರ ಕರೆಕ್ಟಾಗಿ ಡ್ಯೂಟಿ ಮಾಡಿ, ಯಾವುದೇ ಥರ ತೊಂದರೆ ಆಗದಂಗೆ ಹುಷಾರಾಗಿರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.